ಮೊಬೈಲ್ಗಳನ್ನು ಒಟ್ಟ ಬಳಸದಂತೆ ಅವ್ರಿಗೆ ಮೊಬೈಲ್ ಕೊಡ್ಲಿಕ್ಕೆ ಈಗಿನ ಎಲ್ಲ ಜಮಾನ ಏನಂದ್ರೆ ಏನಂದ್ರೆ ಈಗ ಮೊಬೈಲ್ ಇಲ್ದೇನೆ ಏನೋ ಇಲ್ಲನೇ ಬಟ್ ಅದನ್ನು ಏನು ಮಾಡ್ತೇವೆ ನಾವು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಮೊಬೈಲ್ದಾಗ ಹಾಕಿದ್ದೇವೆ ನಾವು ಹಾಕಿದೆವು ಒಪ್ಪಲತ್ತಿದ್ದೇವೆ ನಾವು ಹಾಕಿದೆವು ಬಟ್ ಅತಿಯಾಗಿ ಬಳಕೆ ಮಾಡ್ಬಾರ್ದು ಮತ್ತು ಅಲ್ಲಿ ಬಳಕೆ ಮಾಡುವುದನ್ನು ರೀತಿ ಇರ್ತದೆ ಒಳ್ಳೆ ರೀತಿ ಬಳಕೆ ಮಾಡಿದ್ರೆ ಒಳ್ಳೇದು ಆಯ್ತದೆ ಅದು ಅವ್ರು ಮತ್ತೆ ಅದಿಷ್ಟೇ ಅಲ್ಲದೆ ಅವ್ರು ಮತ್ತೆ ಬೇರೆ ಯೂಟ್ಯೂಬ್ ಅಂತ ಒಂದಷ್ಟೇ ಅವ್ರಿಗೆ ಸ್ವಲ್ಪ ಅಬ್ಸರ್ವೇಷನ್ದಾಗ ನೋಡ್ಬೇಕು ಇರ್ಬೇಕು ನಾವು ಯಾಕಂದ್ರೆ ಇಲ್ರಿ ಮೊಬೈಲ್ ಬಳಕೆ ಮಾಡ್ಲತ್ತಾರ ಅವ್ರಿಗೆ ಅದ್ರ ಶಾಲೆಯ ಬಗ್ಗೆ ಮಾಡ್ಲತ್ತಾರ ಅಥವಾ ಮತ್ತು ಏನಾದ್ರೆ ಮತ್ತೆ ಬೇರೆ ಯೂಸ್ ಮಾಡ್ಲತ್ತಾರ ಒಂದು ಸ್ವಲ್ಪ ಕಾಳಜಿ ಅವರು ಅಂದ್ರೆ ಈಗ ನಾವು ಯಾಕೆ ಹಾಕ್ಲತ್ತೀವಿ ಅಂದ್ರೆ ಕೆಲವೊಂದು ಅವು ಪ್ರಿಂಟ್ ಹಾಕ್ತಿರಿಲ್ರಿ ₹100 ₹500 ಈ ರೀತಿ ಆಗುತ್ತೆ ನಾವೇನು ಮಾಡತ್ತೀವಿ ಅಂತಂದ್ರೆ ಅವು ಅಲ್ಲೇ ನೀವು ಮನೆಗೆ ಬರ್ಕೊಂಡು ನೋಡ್ತೀರಿ ಮನೆಗೆ ಪ್ರತಿಯೊಬ್ಬರು ಮೊಬೈಲ್ ಇರ್ತಾವೆ ನೋಡ್ಕೊಂಡು ಬರ್ಕೊಂಡು ಬರ್ರಿ ಇಲ್ಲಿ ಬಿಡ್ಸವಿ ಅಪ್ಲೈಡ್ ಕ್ವಶನ್ ಅವರಿಗೆ ಎಂದರೇನು ಅಂತಿಲ್ಲ ಅದೊಂದು ಪ್ಯಾರಾಗ್ರಾಫ್ ಕೊಟ್ಟು ಕ್ವಶನ್ಗಳು ಅದು ಜೆರಾಕ್ಸ್ ಮಾಡಕ್ ನಿಮಗೆ ದುಡ್ಡು ಜಾಸ್ತಿ ಇರ್ತದೆ ಒಂದು ಪೇಪರ್ ಸಬ್ಜೆಕ್ಟ್ ಜೆರಾಕ್ಸ್ ಮಾಡಕ್ ₹75-80 ಅಂತ ಒಂದೊಂದು ಸರಣಿ ಎಕ್ಸಾಮ್ ಅಂತ 6 ಪೇಪರ್ ಇರ್ತಾವೆ 3-4 ಪೇಪರ್ ಇರ್ತಾವೆ ದುಡ್ಡು ಹೆಚ್ಚಿಗೆ ಹೋಗ್ತಾವೆ ಹಾಗಾಗಿ ಅದು ನಾವು ನೋಡ್ಕೊಂಡು ನೀವು ಬಿಡಿಸ್ರಿ ಅಂತ ಹೇಳ್ತಿದ್ದೀವಿ ಅದು ನೋಡ್ಕೊಂಡು ನಾವು ಬರಲಾರ್ದು ಕ್ವಶನ್ ಆನ್ಸರ್ಗಳು ಇರ್ತವಲ್ಲ ಅವೆಲ್ಲ ಹೇಳ್ತೀವಿ ಆಮೇಲೆ ಬೋರ್ಡ್ ಎಕ್ಸಾಮ್ 8-9 ಬೋರ್ಡ್ ಎಕ್ಸಾಮ್ ಅವ್ರ ಸ್ಕೂಲಲ್ಲಿ ನಡೀತಾವ ಸೆಂಟರ್ ಅಲ್ಲಿ ಅದ ಅವ್ರು ಹೇಳ್ತಾರ ಯಾರಿಗೂ ಬೇಡ ಬೋರ್ಡ್ ಎಕ್ಸಾಮ್ ಹಾಗೆ ನಡೀತಾವ ಹಾಗಿಲ್ಲ ಗೊತ್ತಿಲ್ಲ ನಾವು ಅದರ ಎಲ್ಲ ಸಿಲೆಬಸ್ ಮುಗಿಸಿ ಎಲ್ಲ ನಾವು ಏನೋ ಹೇಳಲ್ರಿ ಅವ್ರು ಏನು ಬಿಡಿಸ್ತಾರ ಕ್ವಶನ್ ಪೇಪರ್ ಎಲ್ಲ ಹೇಳಿದೆವು ಇಲ್ಲ ಈಗ 3 ಟೈಪ್ ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕೆ ಹೇಳಿದೆವು ಈಗ ಏನಾಯ್ತದೆ ಸರ್ ಈಗ ಸೆಂಟರ್ ನಮ್ದೇ ಅದ ಅಲ್ಲೇ ಇರ್ತಾವ ಅವ್ರ ಟೀಚರ್ ಇರ್ತಾರ ಹೇಳ್ತಾರ ಅಂತ ಹೇಳಿ ಒಂದು ತೆರೆಗೆ ಇರ್ತದೆ ಎಲ್ಲೋ ತೆರೆ ನಾಳೆಗೆ ಮಂಡಳಿದವ್ರು ಏನು ಮಾಡ್ತಾರ ಅಂತ ಗೊತ್ತಿಲ್ಲ ಸರ್ ನಮ್ಮ ಶಾಲೆದವರಿಗೆಲ್ಲ ಬೇರೆ ಸಾರಿಗೆ ಹಾಕಿದ್ರು ಬೇರೆ ಶಾಲೆದವ್ರಿಗೆ ಈಗ ಹಾಕಿದ್ರು ಅಂದ್ರೆ ಸಮಸ್ಯೆ ಆಯ್ತು ಹಂಗಾಗಿ ಮಕ್ಕಳಿಗೆ ಏನು ಮಾಡ್ತಾರ ಗೊತ್ತಲ್ಲ ಯಾವ ಸೆಂಟರ್ ಎಲ್ಲಿ ಬೋರ್ಡ್ ಪರೀಕ್ಷೆಗೆ ಮೊದಲೇ ಇದು ಒಂದು ಕಳಕಳಿ ಕೇಳ್ತಿದ್ದೇವ್ರಿ ಏನು ಅಂತಂದ್ರೆ ಬೋರ್ಡ್ ಪರೀಕ್ಷೆಗೆ ಮೊದಲೇ ಶಾಲೆಯ ಎಲ್ಲ ಶುಲ್ಕ ಮತ್ತು ವಾಹನ ಶುಲ್ಕವನ್ನು ಭರಿಸಿ ಅಂತ ನಮ್ಮ ಮಂಡಳಿ ಇದು ನಮ್ಮ ಶಾಲಾ ಆಡಳಿತ ಮಂಡಳಿಯವ್ರು ಹೇಳ್ಯಾರ್ರಿ ಅದಕ್ಕಾಗಿ ಪಾಯಿಂಟ್ ಮೆನ್ಷನ್ ಮಾಡಿದ್ರು ಯಾರ್ಯಾರ್ದು ಏನೇನು ಫೀಸ್ ಇದ್ರೆ ಮೊದಲು ಸ್ವಲ್ಪ ಕಟ್ಬಿಡ್ರಿ ಯಾಕಂದ್ರೆ ನಮ್ಮನ್ನು ಮೇಲಿನವ್ರು ಕೇಳ್ತಾ ಇದ್ದಾರೆ ಈಗ 11 ತಾರೀಕಿಗೆ ಎಕ್ಸಾಮ್ ಅವರಿ 11 ತಾರೀಕಿಗೆ ಎಕ್ಸಾಮ್ ಅವ ಈಗ ಮತ್ತೆ ಹುಡುಗರಿಗೆ ಹೊರಗೆ ನಿಂದ್ರಿಸು ಹೊರಗೆ ಹಾಕು ಹುಡುಗರು ಭವಿಷ್ಯ ಆಯ್ತು ಏನು ಫೀಸ್ ಅದ ಅದು ಮೊದಲೇ ಕಟ್ಕೊಂಡು ಬಿಡಿ ಯಾಕಂದ್ರೆ ನಮಗಾದ್ರೆ ಅವ್ರು ಪ್ರೆಷರ್ ಆಗ್ತಾ ಇರ್ತಾರ ನಾವು ಕೇಳಲೇಬೇಕಾಗ್ತದ ನಾನು ನಾಳೆ ಹಾಲ್ ಟಿಕೆಟ್ ಕೊಡಲ್ಲ ಅದು ಕೊಡಲ್ಲ ಈಗ ಅವ್ರು ಏನು ಹೇಳ್ತಾರೆ ಅದು ನಾವು ಮಾಡ್ಬೇಕಾಯ್ತದ ಸುಮ್ಮನೆ ಹುಡುಗರು ಈಗ ಒಂದು ಸರಣಿ ಎಕ್ಸಾಮ್ದಾಗ ಫೀಸ್ ಕೊಡಂದ್ರಿ ಹಾಫ್ ಆನ್ ಅವರ್ ಲೇಟ್ ಮಾಡ್ಕೊಟ್ಟಿದ್ದೇವೆ ನಾವು ಪೇಪರ್ ಹಂಗಾಗಿ ಮಕ್ಕಳಿಗೆ ಮಾರ್ಕ್ಸ್ ಕಮ್ಮಿ ಬಂದಾವ ಈಗ ಅದಕ್ಕೆ ನಮಗೂ ಭೀ ಬೇಜಾರಾಯ್ತು ನಿಮಗೂ ಬೇಜಾರಾಯ್ತು ಅದು ಏನು ಶಾಲೆ ಶುಲ್ಕ ಯಾರು ಭೀ ಆಗಲಿ ಮಕ್ಕಳ ಭವಿಷ್ಯಕ್ಕಾಗಿ ನೋಡ್ತಾ ಇರ್ತೀವಿ ಬಟ್ ಅದು ಏನಾಗಿರ್ತದೆ ಈಗ ಪ್ರೈವೇಟ್ ಸಂಸ್ಥೆ ಅಂತಂದ್ರೆ ದುಡ್ಡು ಅವೆಲ್ಲ ಕೊಡ್ಬೇಕೇ ಫೀಸ್ ಅಂದ್ರೆ ಅದು ಸ್ಟಾಪ್ ಆಗಲ್ಲ ಇಲ್ಲ ಅಂತ ಬಂದು ಅಟ್ಲೀಸ್ಟ್ ಹೇಳ್ಕೊಬೇಕಾದ ನಮ್ಗೆ ಏಟ್ ಐತಿ ಅದು ಈಗ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಮನೆಯಲ್ಲಿ ಕುಂತಲ್ಲೇ ಹೇಳೋದು ಇಲ್ಲ ಏನಿಲ್ಲ ನಾವು ಕೊಡ್ತೇವ್ರಿ